ಚಪ್ಪಳೆ ತಟ್ಟೋದು ಏನು ವಿಡಿಯೋ ತೆಗಿದ್ಯಾ? ಪರಮ ಪೂಜ್ಯರ ಆಶೀರ್ವಾದದಿಂದ ನಮ್ಮ ಯಾವುದೇ ಅಸಾಧಾರಣ ಪರಮ ಪೂಜ್ಯರಿಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ನಾನಾ ಅಹಂ ಅಂದ್ರೇನು, ನಾನತ್ವ ಅಂದ್ರೇನು, ಭಗವಂತ ನಿಜವಾಗ್ಲೂ ಎಲ್ಲಿದ್ದಾನೆ? ಅದ್ವೈತ ಹೇಳುತ್ತೆ, ಬಸವಣ್ಣವ್ರು ಪ್ರಸ್ತಾಪನೆ ಮಾಡಿದಂತ ಅದ್ವೈತ ಫಿಲಾಸಫಿ ಹೇಳುತ್ತೆ, ದೇವರು ಎಂದೂ ಇಲ್ಲ, ದೇವರು ನಮ್ಮೊಳಗಡೆ ಇದ್ದಾನೆ ಅಂತ ಒಂದು ಶ್ರೇಷ್ಠತೆಯ ಮನೋಭಾವದ ದೃಷ್ಟಿಯನ್ನ ತೋರಿಸ್ಕೊಟ್ಟಂತವರು ಬಸವಣ್ಣವರು. ಅಂತಹ ಒಂದು ವಿಶೇಷ ಜಯಂತಿಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಬಸವಣ್ಣವರ ಜಯಂತಿ ಮಹೋತ್ಸವವನ್ನ ಈ ಕನ್ನಡಾಂಬೆ ರಕ್ಷಣಾ ವೇದಿಕೆಯವರು ಆಯೋಜನೆ ಮಾಡಿದ್ದಾರೆ. ನಾವು ನಮ್ಮ ಹಿರಿತನವನ್ನ ನೆನಪಿಸಿಕೊಳ್ಬೇಕು, ಅದನ್ನ ಇವತ್ತು ತೋರಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ರಕ್ಷಣಾ ವೇದಿಕೆಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಇದೇ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಅಹಂಕಾರ ಅಲ್ಲ, ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಹಣ ಅಲ್ಲ, ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ನಿಜವಾದ ಪ್ರೀತಿ ವಿಶ್ವಾಸ ಇದ್ರೆ ಸಾಕು ಅಂತ ಹೇಳ್ತಾ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಧರ್ಮಗಳ ಭೇದವಿಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತನ ಕೃಪಾ ಕಟಾಕ್ಷ ಇದೇ ರೀತಿಯಲ್ಲಿ ಇರಲಿ, ಅವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು.